ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಬಿಗ್ ಬಾಸ್ಗೆ ತೆರೆ ಬಿದ್ದ ಬೆನ್ನಲ್ಲೇ ಸುದೀಪ್ ಅವರಿಗೆ ಎದುರಾಯ್ತ ಸಂಕಷ್ಟ. 90 ಲಕ್ಷ ರೂಪಾಯಿ ವಂಚನೆ ಆರೋಪ ಅವರ ವಿರುದ್ಧ ಕೇಳಿಬಂದಿದೆ. ಏನಿದು ಇನ್ಫಾರ್ಮೇಶನ್ ನೋಡೋಣ ಬನ್ನಿ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಟ್ಟಿದ್ರು ಸೀಸನ್ 12 ಅದು ಮುಕ್ತಾಯಗೊಂಡಿದೆ. ಹಾಗೆ ಅದು ಹೆಚ್ಚು ಒಂದು ಭರ್ಜರಿ ಯಶಸ್ಸು ಕೂಡ ಕಂಡಿದೆ. ಸೊ ಇಲ್ಲಿ ಈ ಒಂದು ಶೋ ಮುಗಿದ ನಂತರವೇ ಅಂದ್ರೆ ಇಮಿಡಿಯೇಟ್ ಆಗಿ ಸುದೀಪ್ ಅವರ ವಿರುದ್ಧ ಒಂದು ದೂರು ದಾಖಲಾಗಿರುತ್ತೆ. ಏನಂದ್ರೆ 90 ಲಕ್ಷ ರೂಪಾಯಿ ನೀಡದೆ ನಮಗೆ ಸುದೀಪ್ ಹಾಗೂ ಅವರ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ವಂಚಿಸಿದ್ದಾರೆ ಅಂತ ಚಿಕ್ಕಮಗಳೂರು ಮೂಲದ ಕಾಫಿ ತೋಟದ ಮಾಲೀಕ ದೀಪಕ್ ಅವರು ಠಾಣೆ ಮೆಟ್ಟಿಲೇರಿದ್ದಾರೆ. ಸೊ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದೀಪ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸುದೀಪ್ ಅವರ ನಿರ್ಮಾಣದ ವಾರಸ್ದಾರ ಧಾರಾವಾಹಿಗೆ ಸಂಬಂಧಿಸಿದಂತೆ ಈ ವಂಚನೆ ನಡೆದಿದೆ ಅಂತ ದೀಪಕ್ ಅವರು ಆರೋಪ ಮಾಡಿದ್ದಾರೆ. ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ 2018ರಲ್ಲಿ ನಟ ಕಿಚ್ಚ ಸುದೀಪ್ ಅವರ ನಿರ್ಮಾಣ ಸಂಸ್ಥೆ ಏನಿದೆ, ಈ ಕಿಚ್ಚ ಕ್ರಿಯೇಷನ್ಸ್ ಏನಿದೆ, ಆ ವತಿಯಿಂದ ವಾರಸ್ದಾರ ಧಾರಾವಾಹಿಯನ್ನ ಒಂದು ನಿರ್ಮಾಣ ಮಾಡಲಾಗಿತ್ತು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಈ ಧಾರಾವಾಹಿಯ ಚಿತ್ರೀಕರಣವನ್ನ ಚಿಕ್ಕಮಗಳೂರು ಜಿಲ್ಲೆಯ ಬೈಗೂರು ಗ್ರಾಮದಲ್ಲಿ ನಡೆಸಲಾಗಿತ್ತು. ಇದಕ್ಕಾಗಿ ದೀಪಕ್ ಅವರ ಮನೆಯನ್ನ ಬಾಡಿಗೆ ಕೂಡ ಪಡೆಯಲಾಗಿತ್ತು. ಆದರೆ ಹಣ ನೀಡಿಲ್ಲ ಅಂತ ದೀಪಕ್ ದೂರಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ವಾರಸ್ದಾರ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ತಮ್ಮ ಕಾಫಿ ತೋಟ ಮತ್ತು ಮನೆಯನ್ನು 2 ವರ್ಷಗಳಿಗೆ ಅಗ್ರಿಮೆಂಟ್ ಮಾಡಿಸಿ ಬಾಡಿಗೆ ಪಡೆಯಲಾಗಿತ್ತು. ಆದರೆ ಒಂದು ಖಾಲಿ ಮಾಡಿದ ಅಂದ್ರೆ ಬಳಿಕ 2 ತಿಂಗಳ ಜಾಗ ಖಾಲಿ ಮಾಡಿ ಹಣ ನೀಡಿಲ್ಲ ಅಂತ ದೀಪಕ್ ಆರೋಪ ಮಾಡಿದ್ದಾರೆ. ಇನ್ನು 2 ತಿಂಗಳ ಅವಧಿಯ ಶೂಟಿಂಗ್ ವೇಳೆ ಕಾಫಿ ಗಿಡ ಮತ್ತು ಮರ ನಾಶವಾಗಿದ್ದು 90 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಚಿತ್ರೀಕರಣದ ವೇಳೆ ಆದ ನಷ್ಟಕ್ಕೆ ಪರಿಹಾರ ನೀಡುವುದಾಗಿ ಸುದೀಪ್ ಭರವಸೆ ಕೊಟ್ಟಿರ್ತಾರೆ ಮುಂಚೆ. ಆದ್ರೆ ಇದುವರೆಗೂ ತಮಗೆ 10 ಲಕ್ಷ ರೂಪಾಯಿಯ ಚೆಕ್ ಮಾತ್ರವೇ ಬಂದಿದೆ. ಹೀಗಾಗಿ ಸುದೀಪ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ದೀಪಕ್ ದೂರಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಆರೋಪ ಹೊರಿಸ್ತಿರ್ತಾರೆ. ಏನಂದ್ರೆ ಸುದೀಪ್ ವಿರುದ್ಧ ಈ ಹಿಂದೆಯೂ ಕೂಡ ದೀಪಕ್ ಇದೇ ರೀತಿ ಒಂದು ಆರೋಪ ಹೊರಿಸಿದ್ರು. ಯಾವಾಗ 2019ರ ಜನವರಿಯಲ್ಲಿ ಕಿಚ್ಚ ಸುದೀಪ್ ಅವರ ಮೇಲೆ ದೂರು ಸಲ್ಲಿಸಿದ ದೀಪಕ್ ಅಂತಾನೆ ಹೇಳ್ತಾರೆ. ಅಂದ್ರೆ ಅವಾಗ 2019 ಕೂಡ ದೂರು ದಾಖಲಿಸಿದ್ರು. ಧಾರಾವಾಹಿ ಸಂದರ್ಭದಲ್ಲಿ ಕಾಫಿ ತೋಟಕ್ಕೆ ಸಾಕಷ್ಟು ಹಾನಿಯಾಗಿದೆ, ಅಲ್ಲಿರೋ ಒಂದು ಮರಗಿಡಗಳೇನಿದೆ ಅದನ್ನ ಕಡಿದಿದ್ದರಿಂದ 60ರಿಂದ 70 ಲಕ್ಷ ರೂಪಾಯಿ ನಮಗೆ ಖರ್ಚಾಗಿದೆ. ಹೀಗಾಗಿ ನಷ್ಟವಾದ ಹಣವನ್ನ ನೀಡಬೇಕೆಂದು ನಿರ್ಮಾಣ ತಂಡವಾದ ಕಿಚ್ಚ ಕ್ರಿಯೇಷನ್ ಬಳಿ ಬೇಡಿಕೆ ಇಡ್ತಾರೆ. ಈ ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. ಆ ವೇಳೆ ಇತ್ಯರ್ಥವಾಗಿದ್ದ ಪ್ರಕರಣ ಮತ್ತೆ ಈಗ ತಲೆ ಎತ್ತಿದೆ. ಸೊ ಇದಕ್ಕೆ ಸುದೀಪ್ ಅವರು ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಸೊ ಅಲ್ಲಿ ಆಕ್ಚುಲ್ ಆಗಿ ಇವ್ರ ಕಡೆಯಿಂದ ತಪ್ಪಿದ್ಯಾ ಅಥವಾ ಅಗ್ರಿಮೆಂಟ್ ಏನಾಗಿದೆ, ಸೊ ಇವಾಗ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಏನೋ ಒಂದು ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಅವರು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸೊ ದೀಪಕ್ ಅವರ ಪ್ರಕಾರ ಅಲ್ಲಿ ಒಂದು ಮರಗಿಡಗಳಾಗಿರ್ಬೋದು, ನಮಗೆ ಅಡಕೆ ತೋಟ ಆಗಿರ್ಬೋದು, ಸೊ ತುಂಬಾ ಲಾಸ್ ಆಗಿದೆ. ಸೊ ಅಗ್ರಿಮೆಂಟ್ ಪ್ರಕಾರ ಇವರು ನಮಗೆ ಹಣ ಕೊಟ್ಟಿಲ್ಲ ಅನ್ನೋದು ಅವರ ಒಂದು ವಾದ ಅಥವಾ ಕಂಪ್ಲೇಂಟ್ ಅಲ್ಲಿ ಅವರು ಮೆನ್ಷನ್ ಮಾಡಿರೋದೇ ಹಾಗೆ. ಓಕೆನಾ? ಸೊ ನಮಗೆ ಹಣ ಬಂದಿಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬಟ್ ಹಣ ಬಂದಿಲ್ಲ, ಮರಗಿಡಗಳನ್ನ ನಾಶ ಮಾಡಿದ್ದಾರೆ. ಸೊ ಅಲ್ಲಿ ನಮ್ಗೆ ಇದರಿಂದ ನಮ್ಗೆ ಅದೇ ಒಂದು ಜೀವನಕ್ಕೆ ಆಧಾರ ಆಗಿತ್ತು. ಈ ರೀತಿ ಅನೇಕ ಒಂದು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಒಂದು ಕಾದು ನೋಡಬೇಕು ಸುದೀಪ್ ಅವರು ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.